ಹಲೋ KSOU ಸ್ಟೂಡೆಂಟ್ಸ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು KSOU ಥರ್ಡ್ ಸೆಮ್ MBA ನಲ್ಲಿರೋ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದರದ್ದು ಬ್ರೇಕ್ ಈವನ್ ಪಾಯಿಂಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ದು ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಸಮ್ಸ್ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ ವಿತ್ ದ ಫಾರ್ಮುಲಾಸ್ ಆ್ಯಂಡ್ ಸಮ್ಸ್. ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಇದು ನಮ್ಮ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಫಾರ್ MBA ಆ್ಯಂಡ್ MCOM ಇರುತ್ತೆ. ಇಫ್ ಯು ಗಾಯ್ಸ್ ನೀಡೆಡ್ ಯು ಕ್ಯಾನ್ ಜಾಯ್ನ್ ಇನ್ ದಿಸ್. ಅದರಲ್ಲಿ ನಿಮಗೆ ಎಲ್ಲ ಥರ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಆ್ಯಂಡ್ ನೋಟ್ಸ್ ಎಲ್ಲ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ವಿಡಿಯೋ ಹೊರಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಸೊ ಇವಾಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡ್ಕೊಂಡು ಹೋಗೋಣ. ಅದ್ರ ಸಮ್ ಏನಪ್ಪ ಅಂದರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ABC ಲಿಮಿಟೆಡ್ ಕಂಪನಿ ಪ್ರಿಪೇರ್ ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ಇಯರ್ ಎಂಡಿಂಗ್ ಆಫ್ 31 ಮಾರ್ಚ್ 2023 ಅಂತ ಕೇಳಿದ್ದಾರೆ. ಇದರಲ್ಲಿ ನಮಗೆ ಡೈರೆಕ್ಟ್ ಮೆಥಡ್ ಮತ್ತು ಇಂಡೈರೆಕ್ಟ್ ಮೆಥಡ್ ಎರಡು ಮೆಥಡು ಕೇಳಿದ್ದಾರೆ. ನಾವು ಎರಡೂ ಥರ ಮಾಡ್ಕೊಂಡು ಹೋಗಬೇಕು. ಕ್ಲಾಸಿಫೈ ದಿ ಕ್ಯಾಶ್ ಫ್ಲೋಸ್ ಇಂಟು ಆಪರೇಟಿಂಗ್, ಇನ್ವೆಸ್ಟಿಂಗ್ ಆ್ಯಂಡ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ ಕೇಳಿದ್ದಾರೆ. ಸೊ ಇಷ್ಟು ನಮಗೆ 2 ಇಯರ್ಸ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಡೋಂಟ್ ವರಿ, ಈ ಸಮ್ ಏನೇ ಇದ್ದರೂ ನಾನು ಎಕ್ಸ್ಪ್ಲೈನ್ ಎಲ್ಲ ಆಗಿದ ತಕ್ಷಣ ಇದರದ್ದು ಲಿಂಕ್ ನಾನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಟೆಲಿಗ್ರಾಮ್ ಚಾನಲ್ ಕೂಡ ಈ PDF ಹಾಕಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ಔಟ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಸೋ ಈಸಿ ಫಾರ್ ಯು ಗೈಸ್. ಸೊ ಇದರಲ್ಲಿ ನಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಮತ್ತು ಮೆಷಿನರಿ ಪರ್ಚೇಸ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಡೈರೆಕ್ಟ್ ಮೆಥಡ್ ನೋಡ್ಕೊಂಡು ಹೋಗೋಣ. ಅದರದ್ದು ಫಾರ್ಮುಲಾ ಏನು ಅಂದರೆ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಪ್ಲಸ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಪ್ಲಸ್ ಆರ್ ಮೈನಸ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಯಾಕೆ ಪ್ಲಸ್ ಆರ್ ಮೈನಸ್ ಅಂತ ತೊಗೊಂಡಿದ್ದೀನಿ ಅಂದರೆ, ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಅಂತ ಬಂದರೆ ನಾವು ಪ್ಲಸ್ ಮಾಡ್ಕೊತೀವಿ. ಸಪೋಸ್ ಅದು ನೆಗೆಟಿವ್ ವ್ಯಾಲ್ಯೂ ಆಗಿ ಬಂದರೆ ನಾವು ಅದನ್ನ ಮೈನಸ್ ಮಾಡ್ಕೊತೀವಿ ಅಷ್ಟೇ. ಸೊ ಅದನ್ನ ಪ್ಲಸ್ ಆರ್ ಮೈನಸ್ ಅಂತಲೇ ನೀವು ಬರೀಬೇಕಾದ್ರೆ ಕೂಡ ಹಾಗೆ ಬರೀಬೇಕಾಗತ್ತೆ. ಸೊ ನಮಗೆ ಕ್ಯಾಶ್ ಫ್ರಮ್ ದಿ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಏನೆಲ್ಲ ಆಗಿದೆ ಅಂದರೆ, ನೆಟ್ ಪ್ರಾಫಿಟ್ ಮತ್ತು ಅದಕ್ಕೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡ್ಕೋಬೇಕು. ಅವಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬಿಫೋರ್ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಬಂದರೆ ನಮಗೆ 1,50,000 ಆಗಿದೆಯಾ. ಇವಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇನ್ಕ್ರೀಸ್ ಇನ್ ಡೆಬಿಟರ್ಸ್ ಪ್ಲಸ್ ಮೈನಸ್, ಡಿಕ್ರೀಸ್ ಇನ್ ಇನ್ವೆಂಟ್ರಿ ಪ್ಲಸ್ ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಪ್ಲಸ್ ನಮಗೆ ನೆಟ್ ಚೇಂಜಸ್ ಎಷ್ಟು ಬಂದಿದೆ ಅಂದರೆ, ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಕಂಪೇರ್ ಮಾಡಿದಾಗ ಇಷ್ಟು ವರ್ಕಿಂಗ್ ಕ್ಯಾಪಿಟಲ್ ಡಿಫ್ರೆನ್ಸ್ ಆಗಿದೆ. ಅದರಲ್ಲಿ ನಮಗೆ ಪ್ಲಸ್ 20,000 ಅಂತ ಬಂದಿದೆ. ಸೊ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಂದು 1,50,000 ಪ್ಲಸ್ 20,000 ಈಕ್ವಲ್ ಟು 1,70,000. ಇಷ್ಟು ನಮಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಆಗಿದೆ. ನೆಕ್ಸ್ಟ್ ನಾವು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಪರ್ಚೇಸ್ ಆಫ್ ಮೆಷಿನರಿ ಬಂದು 1,00,000 ಮತ್ತು ಅಷ್ಟೇ ನಾವು ನೆಟ್ ಕ್ಯಾಶ್ ಯೂಸ್ಡ್ ಫಾರ್ ಇನ್ವೆಸ್ಟಿಂಗ್ ಅಂತ ತೊಗೊಂಡಿದ್ದೀವಿ. ಮಿಕ್ಕಿದ ಯಾವ ನಮಗೆ ಎಕ್ಸ್ಪೆನ್ಸಸ್ ಯಾವನು ಮಾಡಿಲ್ಲ. ನೆಕ್ಸ್ಟ್ ನಮಗೆ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಬಂದು ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ 1,00,000, ಓಕೆನಾ. ಮತ್ತು ರೀಪೇಮೆಂಟ್ ಆಫ್ ಲೋನ್ ಇದೆಲ್ಲ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಲೋನ್ ನಾವು 20K ಮೈನಸ್ ಮಾಡ್ಕೊಂಡಿದ್ದೀವಿ. ಸೊ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಬಂದು 80,000 ಆಗಿರುತ್ತೆ. ಮತ್ತು ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಯಾವುದು, 1,70,000 ಮೈನಸ್ 1,00,000 ಪ್ಲಸ್ 80,000 ಈಕ್ವಲ್ ಟು 1,50,000. ಇಷ್ಟು ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು 50,000 ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು 2,00,000. ಮತ್ತು ಗಿವನ್ ಕ್ಯಾಶ್ ಬ್ಯಾಲೆನ್ಸ್ ಶೋಸ್ 80,000 ಡಿಫ್ರೆನ್ಸ್ ಡ್ಯೂ ಟು ಸಿಂಪ್ಲಿಫೈಡ್ ಅಸಂಪ್ಷನಿಂದ 80Kನ ನಾವು ತೊಗೊಂಡಿದ್ದೀವಿ. ಇಷ್ಟು ನಮಗೆ ಇನ್ಕ್ರೀಸ್ ಇನ್ ಕ್ಯಾಶ್ ಆಗಿದೆಯಾ. ಸೊ ಇಷ್ಟು ಮುಗೀತು. ಇದು ನಮಗೆ ಇಂಡೈರೆಕ್ಟ್ ಮೆಥಡ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ನಾವು ಡೈರೆಕ್ಟ್ ಮೆಥಡ್ ಬರೋಣ. ಡೈರೆಕ್ಟ್ ಮೆಥಡಲ್ಲಿ ಫಾರ್ಮುಲಾ ಏನು ಅಂದರೆ, ಕ್ಯಾಶ್ ಫ್ರಮ್ ಆಪರೇಷನ್ ಈಕ್ವಲ್ ಟು ಕ್ಯಾಶ್ ರಿಸಿಪ್ಟ್ ಮೈನಸ್ ಕ್ಯಾಶ್ ಪೇಮೆಂಟ್. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಕಸ್ಟಮರ್ ಬಂದು 6,00,000, ಓಕೆನಾ. ಮತ್ತು ಪೇಯ್ಡ್ ಟು ಸಪ್ಲೈಯರ್ಸ್ ನಾವು 3,80,000 ಮಾಡಿದ್ದೀವಿ. ಮತ್ತು ಪೇಯ್ಡ್ ಫಾರ್ ದಿ ಎಕ್ಸ್ಪೆನ್ಸಸ್ ಬಂದು 1,00,000 ಆಗಿದೆ. ಸೊ ನಮಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಂದು 1,20,000 ಆಗಿದೆ. ಅದರಲ್ಲಿ ನಾವು ನೆಕ್ಸ್ಟ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ನೋಡಿದ್ರೆ ಪರ್ಚೇಸ್ ಆಫ್ ಮೆಷಿನರಿ ಒಂದು ಮಾಡ್ಕೊಂಡಿದ್ದೀವಿ, ಅದು 1,00,000ನ. ಮತ್ತು ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಏನಿದೆ, ಇಶ್ಯೂ ಆಫ್ ಕ್ಯಾಪಿಟಲ್ ಬಂದು 1,00,000 ಮತ್ತು ಲೋನ್ ರೀಪೇಮೆಂಟ್ ಬಂದು 20,000. ಇಷ್ಟು ನಮಗೆ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ ಆಗಿದೆ. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಕ್ಯಾಶ್ ಫ್ಲೋಸ್ ಬಂದು
ಆಪ್ರೇಟಿಂಗ್ ಆಕ್ಟಿವಿಟೀಸಲ್ಲಿ ನಮಗೆ ಕ್ಯಾಶ್ ಫ್ರಮ್ ಆಪರೇಷನ್ ಮತ್ತು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಮತ್ತು ಇನ್ವೆಸ್ಟಿಂಗ್ ಆಕ್ಟಿವಿಟೀಸಲ್ಲಿ ಬಂದು ಪರ್ಚೇಸಿಂಗ್ ಆಫ್ ಮೆಷಿನರಿ ಬರುತ್ತೆ. ಮತ್ತು ಫಿನಾನ್ಸಿಂಗ್ ಆಕ್ಟಿವಿಟೀಸಲ್ಲಿ ಬಂದು ಇಶ್ಯೂ ಆಫ್ ಶೇರ್ ಆ್ಯಂಡ್ ಲೋನ್ ಪೇಮೆಂಟ್ ಬರುತ್ತೆ. ಇಷ್ಟು ನಮಗೆ ಕ್ಲಾಸಿಫಿಕೇಷನ್ ಆಫ್ ಕ್ಯಾಶ್ ಫ್ಲೋ ಆಗಿದೆಯಾ. ಅಷ್ಟೇ. ನಾವು ಲಾಸ್ಟಲ್ಲಿ ನಮಗೆ ಡೈರೆಕ್ಟ್ ಮೆಥಡಲ್ಲಿ ನಮಗೆ 1,70,000 ಇಂಡೈರೆಕ್ಟ್ ಮೆಥಡಲ್ಲಿ 1,70,000 ನಮಗೆ ಕ್ಯಾಶ್ ನಿಲ್ಲಿದೆ. ಮತ್ತು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಡೈರೆಕ್ಟಾಗಿ ನಾವು ಮಾಡಿದಾಗ 1,20,000 ಬಂದಿದೆ. ಮತ್ತು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಲಿ ಸೇಮ್ 1,00,000 ಇದೆ. ಮತ್ತು ಫಿನಾನ್ಸಿಂಗ್ ಆ್ಯಕ್ಟಿವಿಟಿಲಿ ಕೂಡ ಸೇಮ್ ಇದೆ. ಇದೇನು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟಲ್ಲಿ ಸೇಮೇ ಬಂದಿದೆ. ಸೊ ಇದೇ ನಮಗೆ ಚೇಂಜಸ್ ಇಲ್ಲ ಅಂತ ನಾವು ಫೈನಲ್ ಸಮರಿ ಕೊಡಬೇಕು. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಕೂಡ ಆಗಿರುತ್ತೆ. ಈ ಫಾರ್ಮುಲಾಸ್ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಾವು ಬ್ರೇಕ್ ಈವನ್ ಪಾಯಿಂಟ್ ನೋಡ್ಕೊಂಡು ಹೋಗೋಣ. ಬ್ರೇಕ್ ಈವನ್ ಪಾಯಿಂಟಲ್ಲಿ ನಮಗೆ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ನಾವು PQR ಲಿಮಿಟೆಡ್ದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಮತ್ತು ಆ್ಯಕ್ಚುಯಲ್ ಸೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಫಸ್ಟ್ PV ರೇಷಿಯೋ ಮಾಡಬೇಕು, ಬ್ರೇಕ್ ಈವನ್ ಪಾಯಿಂಟ್ ಮಾಡಬೇಕು, ಮಾರ್ಜಿನ್ ಆಫ್ ಸೇಫ್ಟಿ ಮಾಡಬೇಕು, ಮತ್ತು ಪ್ರಾಫಿಟ್ಟು 5,000 ಯೂನಿಟ್ಸ್ ಇದ್ದಾಗ ಎಷ್ಟಿರುತ್ತೆ ಅಂತ ನೋಡಬೇಕು. ಮತ್ತು ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ದಿ ಟಾರ್ಗೆಟ್ ಪ್ರಾಫಿಟ್ ಮಾಡಬೇಕು. ಮತ್ತು ಡಿಸಿಷನ್ ಆನ್ ಸ್ಪೆಷಲ್ ಆರ್ಡರ್ ಕೂಡ ಮಾಡಬೇಕು. ಮತ್ತು ಮೇಕ್ ಆರ್ ಬೈ ಡಿಸಿಷನ್, ಬೈ ಮಾಡಬೇಕಲ್ಲ ಮೇಕ್ ಮಾಡಬೇಕಂತ ಡಿಸಿಷನ್ ಕೂಡ ನಾವು ಇಲ್ಲಿ ಕೊಡಬೇಕಾಗತ್ತೆ. ಸೊ ಫಸ್ಟ್ ನಾವು PV ರೇಷಿಯೋ ಮಾಡೋಣ. PV ರೇಷಿಯೋ ಮಾಡಬೇಕಾದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ ಬರುತ್ತೆ. ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ, ಸೆಲ್ಲಿಂಗ್ ಪ್ರೈಸ್ ಏನಿದೆ ಅದಕ್ಕೆ ನಾವು ವೇರಿಯಬಲ್ ಕಾಸ್ಟ್ನ ಮೈನಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ದಟ್ ವಿಲ್ ಬಿ 60 - 40 = 20. ಓಕೆನಾ. ಸೊ 20 ಡಿವೈಡೆಡ್ ಬೈ 60 ಇಂಟು 100 ವಿಲ್ ಬಿ 33.33%. ಇಷ್ಟು ನಮಗೆ PV ರೇಷಿಯೋ ಆಗಿದೆ. ಮತ್ತು ಮ್ಯಾಮ್ ನೀವು ಮೇಲೆ ಮಾತ್ರ ರೇಷಿಯೋಸ್ಗೆ ಪಕ್ಕದಲ್ಲಿ ನೀವು 1:1 ಅಂತ ಕೊಟ್ಟರೆ ಇಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಬೇಡಿ. ಇಲ್ಲಿ ನೋಡಿ 100 ಅಂತ ನಾವು ಇಂಟು ಮಲ್ಟಿಪಲ್ ಮಾಡ್ಕೊಂಡಿದ್ದೀವಿ. ಸೊ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿದ್ಮೇಲೆ ನಾವು ಅದಕ್ಕೆ 1 ಅಂತ ಕೊಡೋದಿಲ್ಲ, ರೇಷಿಯೋಯಿಂದ ಕನ್ವರ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ನಮಗೆ ಬ್ರೇಕ್ ಈವನ್ ಪಾಯಿಂಟ್ ಹೇಗೆ ಮಾಡೋದು ಅಂದರೆ, ಫಿಕ್ಸ್ಡ್ ಕಾಸ್ಟ್ ಏನಿದೆ ಅದ್ರ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡ್ಕೋಬೇಕು. ಫಿಕ್ಸ್ಡ್ ಕಾಸ್ಟ್ ಬಂದು 1,20,000 ಇದೆ. ಸೊ ಡಿವೈಡೆಡ್ ಬೈ 20. ಈ ಕಾಂಟ್ರಿಬ್ಯೂಷನ್ ನಾವು ಇಲ್ಲೇ ಕ್ಯಾಲ್ಕುಲೇಷನ್ಸ್ ತೋರಿಸಿದ್ದೀವಿ. ಸೊ ನಾನು ಇಲ್ಲಿ ತಿರ್ಗಾ ತೋರಿಸಲಿಲ್ಲ, ಬಟ್ ನೀವು ಎಕ್ಸಾಮಲ್ಲಿ ತೋರಿಸ್ಬೇಕಾಗತ್ತೆ. ಕಾಂಟ್ರಿಬ್ಯೂಷನ್ ಮಾಡಿದಾಗ ನಮಗೆ 6,000 ಯೂನಿಟ್ಸ್ ಅಂತ ಬರ್ತಿದೆ. ಮತ್ತು ನೆಕ್ಸ್ಟ್ ಬಂದು ಮಾರ್ಜಿನ್ ಆಫ್ ಸೇಫ್ಟಿ ಅಂತ. ಇದ್ರದ್ದು ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಇಷ್ಟು ಮಾರ್ಜಿನ್ ಅಂದರೆ ನಮಗೆ ಓಕೆಪ್ಪ ಸೇಫ್ಟಿ ಸಿಗುತ್ತೆ, ನಾವು ಮಾಡಿದಕ್ಕೆ ಏನು ನಮ್ಗೆ ಲಾಸ್ ಆಗಲ್ಲ ಅಂತ. ಅದ್ರದ್ದು ಫಾರ್ಮುಲಾ ಏನು ಅಂದರೆ, ಆ್ಯಕ್ಚುಯಲ್ ಸೇಲ್ಸ್ ಎಷ್ಟಿದೆ ಮತ್ತು ಬ್ರೇಕ್ ಈವನ್ ಪಾಯಿಂಟದು ಸೇಲ್ಸ್ ಎಷ್ಟಿದೆ ಅಂತ. ಬ್ರೇಕ್ ಈವನ್ ಪಾಯಿಂಟಿಗೆ 6,000 ಯೂನಿಟ್ಸ್ ಬಂದಿದೆಯಾ, ನಮಗೆ ಆ್ಯಕ್ಚುಯಲ್ ಸೇಲ್ಸ್ ಆಗಿರೋದು 4,000. ಸೊ 6,000 ಮಾಡಿದಾಗ ನಮಗೆ 2,000 ಯೂನಿಟ್ಸ್ ಬಂದು ಲಾಸ್ ಆಗೋ ಸಿಚುವೇಶನ್ ಇದೆ ಅಂತ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿಯಲ್ಲಿ ಗೊತ್ತಾಗಿದೆ. ನೆಕ್ಸ್ಟ್ ಬಂದು ಪ್ರಾಫಿಟ್ಟು 5,000 ಯೂನಿಟ್ಸ್ ಇದ್ದಾಗ ಎಷ್ಟಾಗತ್ತೆ ಅಂತ. ಪ್ರಾಫಿಟ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಇಂಟು ಯೂನಿಟ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಓಕೆನಾ. ಕಾಂಟ್ರಿಬ್ಯೂಷನ್ ಎಷ್ಟು 20 ಇಂಟು 5,000, ಅದೆರಡು ನಮಗೆ ಸೇರಿಸ್ಕೊಂಡ್ರೆ 1,00,000 ಆಗುತ್ತೆ. ಮತ್ತು ಫಿಕ್ಸ್ಡ್ ಕಾಸ್ಟ್ ಬಂದು 1,20,000 ಮತ್ತು 20,000 ನಮಗೆ ಸಿಗುತ್ತೆ. 5,000 ನಾವು ಮಾಡೋಕ್ಕೆ ಹೋದರೆ ಅವಾಗ ನಮಗೆ ಪಕ್ಕ 20,000 ಲಾಸ್ ಆಗೇ ಆಗುತ್ತೆ ಅಂತ ನಮಗೆ ಇಲ್ಲಿ ಈ ಫಾರ್ಮುಲಾಯಿಂದ ಗೊತ್ತಾಗಿದೆ. ಮತ್ತು ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಟಾರ್ಗೆಟ್ ಪ್ರೈಸ್. ಈ ರಿಕ್ವೈರ್ಡ್ ಸೇಲ್ಸ್ ಎಷ್ಟಾಗಬೇಕು, ಬಿಕಾಸ್ ನಮಗೆ ಪ್ರಾಫಿಟ್ ಆಗಬೇಕು ಅಂದರೆ ರಿಕ್ವೈರ್ಡ್ ಸೇಲ್ಸ್ ಎಷ್ಟಾಗಬೇಕು ಅಂತ ಗೊತ್ತಾಗಬೇಕಲ್ಲ. ಬಿಕಾಸ್ ನಾವಿಲ್ಲಿ 5,000 ಮಾಡಿದ್ರೆ ಆಲ್ರೆಡಿ ಲಾಸ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಒಂದೊಂದೇ ಮಾಡೋದಕ್ಕಿಂತ ಸ್ಟ್ರೈಟಾಗಿ ರಿಕ್ವೈರ್ಡ್ ಸೇಲ್ಸ್ ಎಷ್ಟು ಅಂತ ನೋಡಬೇಕು. ರಿಕ್ವೈರ್ಡ್ ಸೇಲ್ಸ್ ಮಾಡಿದಾಗ ಫಿಕ್ಸ್ಡ್ ಕಾಸ್ಟ್ ಏನಿದೆ ಅದ್ರ ಜೊತೆಗೆ ನಮಗೆ ಟಾರ್ಗೆಟೆಡ್ ಪ್ರಾಫಿಟ್ ಎಷ್ಟು ಅಂತ ನಮ್ಗೆ ಆಲ್ರೆಡಿ ಸಮ್ಮಲ್ಲಿ ಕೊಟ್ಟಿರ್ತಾರೆ. ದಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಕೊಟ್ಟರೆ ನಮಗೆ 1,20,000 ಪ್ಲಸ್ 80,000 ಡಿವೈಡೆಡ್ ಬೈ 20 ಕೊಟ್ಟಾಗ ನಮಗೆ 10,000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನಾದರೂ 10,000 ಯೂನಿಟ್ಸ್ ನಾವು ಪ್ರೊಡ್ಯೂಸ್ ಮಾಡಿ ಸೇಲ್ಸ್ ಮಾಡ್ತಿದ್ದೀವಿ ಅಂದರೆ ಅವಾಗ ನಮಗೆ ಪ್ರಾಫಿಟ್ ಆಗುತ್ತೆ. ನಾವು ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಅಂತ ಒಂದು ಇಟ್ಕೊಂಡಿರ್ತೀವಲ್ಲ, ಆವಾಗ ನಮಗೆ ಅಚೀವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಡಿಸಿಷನ್ ಆನ್ ಸ್ಪೆಷಲ್ ಆರ್ಡರ್. ಇದು ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಒಂದು ಸರಿ ಕ್ವಶನ್ ನೀವು ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸ್ಪೆಷಲ್ ಪ್ರೈಸ್ ಎಷ್ಟು 45 ರೂಪೀಸ್. ಓಕೆನಾ, 1 ಯೂನಿಟ್ಗೆ. ಮತ್ತು ವೇರಿಯಬಲ್ ಕಾಸ್ಟ್ ಎಷ್ಟು 40 ರೂಪೀಸ್. ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ವಿಲ್ ಬಿ 5 ರೂಪೀಸ್. ಓಕೆನಾ. ಸಿನ್ಸ್ ಕಾಂಟ್ರಿಬ್ಯೂಷನ್ ಇಸ್ ಪಾಸಿಟಿವ್ ಅಕ್ಸೆಪ್ಟ್ ದ ಆರ್ಡರ್. ಬಿಕಾಸ್ ನಮಗೆ ಆಗದೆ 40 ರೂಪಿ ಅಂದಮೇಲೆ ಅವರು 45 ರೂಪಿ ಒಂದು ಆರ್ಡ್ರ್ ಕೊಡ್ತೀನಿ ಅಂತಿದ್ದಾರೆ. ಸೊ 5 ರೂಪಿ ನಮ್ಗೆ ಅಲ್ಲಿ ಮಾರ್ಜಿನ್ ಸಿಗ್ತಿದೆ ಅಲ್ವಾ. ಎಷ್ಟು ನಾವು ಯೂನಿಟ್ಸ್ ಪ್ರಿಪೇರ್ ಮಾಡ್ತೀವೋ ಅಷ್ಟು ಯೂನಿಟ್ಗೆ ಇಂಟು 5 ಹಾಕೊಂಡು ನಮಗೆ ಅದು ಏನೇ ಇದ್ರೂ ಪ್ರಾಫಿಟ್ ಆಗುತ್ತೆ. ಸೊ ಈ ಥರ ಸಿಚುವೇಷನಲ್ಲಿ ನಾವು ಪ್ರಾಜೆಕ್ಟ್ನ ಆರ್
ಆರ್ಡರ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಸಪೋಸ್ ಇಲ್ಲಿನ ನೆಗೆಟಿವಲ್ಲಿ ಬಂದರೆ ಅವಾಗ ನಾವು ಒಪ್ಪೋದಿಲ್ಲ. ಸಪೋಸ್ ಈಕ್ವಲೇ ಬಂದರೆ ಓಕೆ ಅಕ್ಸೆಪ್ಟು ಮಾಡ್ಬೋದು, ರಿಜೆಕ್ಟು ಮಾಡ್ಬೋದು. ಬಿಕಾಸ್ ಪ್ರಾಫಿಟ್ಗೋಸ್ಕರ ಅಲ್ವಾ ಏನಿದ್ರು ಬಿಸ್ನೆಸ್ ರನ್ ಮಾಡೋದು. ಇದು ಇವಾಗ ನಮಗೆ ಈ ಆರ್ಡರ್ನ ಅಕ್ಸೆಪ್ಟ್ ಮಾಡ್ತೀವಿ. ಮತ್ತು ಮೇಕ್ ಆರ್ ಬೈ ಡಿಸಿಷನ್ ಅಂತ, ಕಾಸ್ಟ್ ಆಫ್ ದಿ ಮ್ಯಾನುಫ್ಯಾಕ್ಚರರ್ ಬಂದು 40 ಅಂತ, ಮತ್ತು ಪರ್ಚೇಸ್ ಪ್ರೈಸ್ ಬಂದು 38 ಅಂತ. ಸಿನ್ಸ್ ಪರ್ಚೇಸ್ ಪ್ರೈಸ್ ಇಸ್ ಲೋಯರ್, ಬೈ ಈಸ್ ಬೆಟರ್. ಸಿ ಜಾಸ್ತಿ ಇನ್ನೂ ನಾವು ಮಾಡಬೇಕಾ ಇಲ್ಲ ಬೈ ಮಾಡಬೇಕಾ ಇಲ್ಲ ಮೇಕ್ ಮಾಡಬೇಕಂತ ಡಿಸಿಷನ್ ತೊಗೊಬೇಕು ಅಂದರೆ ಇವಾಗ ನಮಗೆ ಕಮ್ಮಿ ಬಂದಿದೆ, ಸೊ ಇವಾಗ ನಾವು ತೊಗೊಬೇಕು, ಪರ್ಚೇಸ್ ಮಾಡ್ಕೊಬೇಕು. ಇಷ್ಟು ನಮಗೆ ಕ್ಯಾಲ್ಕುಲೇಷನ್ಸ್ ಆಗಿರುತ್ತೆ. ಲಾಸ್ಟಲ್ಲಿ ಈ ಥರ ನೀವು ಟೇಬಲ್ ಹಾಕಿ ನೀವೇನಾದರೂ ಮಾಡಿದ್ರೆ ಅಫ್ಕೋರ್ಸ್ ಓಕೆ ಇಲ್ಲೆಲ್ಲ ಕರೆಕ್ಟಾಗಿ ಅವ್ರು ಮಾಡಿದ್ದಾರೆ. ಫುಲ್ ಕ್ಯಾಲ್ಕುಲೇಷನ್ಸ್ ನೋಡೋದು ಬಿಟ್ಟು ಲಾಸ್ಟ್ ಸಮ್ ಮಾತ್ರ ನೋಡ್ತಾರೆ. ಆನ್ಸರ್ಸ್ ಎಲ್ಲ ಕರೆಕ್ಟ್ ಇದೆ, ಓಕೆ ಅವ್ರು ಕರೆಕ್ಟಾಗೆ ಮಾಡಿರ್ತಾರೆ ಅಂತ ಫುಲ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನೆಲ್ಲ ಬರುತ್ತೆ ಅಂದರೆ ಕಾಂಟ್ರಿಬ್ಯೂಷನ್ದು ಸೆಲ್ಲಿಂಗ್ ಪ್ರೈಸ್ ಮತ್ತು ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಬೇಕು, ಮತ್ತು ಪಿ ವಿ ರೇಷಿಯೋ ಸಮ್ ಇರುತ್ತೆ, ಬಿ ಪಿದು ಇದು ಬೇಕಾದ್ರೆ ನೀವು ಪುಟಾಣಿ ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು. ಸೊ ಇಷ್ಟಕ್ಕೆ ನನ್ನ ವೀಡಿಯೋ ಎಂಡ್ ಮಾಡ್ಕೊತೀನಿ. ಇದೇ ಥರ ನಿಮಗೆ ಬೇರೆ ವೀಡಿಯೋ ಬೇಕು ಅಂದರೆ ಫಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ. ಸೊ ಇದು ಪಾರ್ಟ್ 2 ವಿಡಿಯೋ ಬೇಗನೆ ಹಾಕ್ತೀನಿ. ನೆಕ್ಸ್ಟ್ ನಿಮಗೆ ಇನ್ನೂ ಕೂಡ ಸಮ್ಸ್ ಇದೆ, ಅದು ಎಲ್ಲನೂ ನನ್ನ ಪ್ಲೇಲಿಸ್ಟಲ್ಲಿ ಕೂಡ ಆ್ಯಡ್ ಮಾಡ್ತೀನಿ. ಸೊ ವಿಡಿಯೋ ಮುಗಿಸೋ ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾನು ನೆಕ್ಸ್ಟ್ ಏನೆಲ್ಲ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ ಈ ಚಾನಲಲ್ಲಿ ರಿಗಾರ್ಡಿಂಗ್ ಟು ಯಾರ್ studies that will be notified to you soon. So ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. Cheers all.